ಅಪ್ಪ ಬಂದ್ರಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಹಬ್ಬಕ್ಕೆ ಅಂತ ಹೇಳಿ. ಸೊ ಅಮ್ಮ ಕರೆಯೋದಕ್ಕೆ ಅಂತ ಬಂದಿದ್ದರು. ಅವತ್ತಿನ ದಿನವೇ ನಾನು ಹೊರಟಿದ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳ ರಿಸಲ್ಟ್ ಇತ್ತು. ಸೊ ಅದಕ್ಕೋಸ್ಕರ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಮೇಲೆ ಹೊರಡೋಣ ಅಂತ ಹೇಳಿ ಸ್ಕೂಲ್ಗೆ ಹೋಗಿ ರಿಸಲ್ಟ್ ಎಲ್ಲ ತಿಳ್ಕೊಂಡು ಅವರು ಫೈಲ್ ಕೊಟ್ಟಿದ್ದರು. ಫೈಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಫೈಲ್ ನಮ್ಮ ಮನೆಗೆ ಕೊಟ್ಟಿದ್ದಾರೆ, ನಮಗೆ ಅಂತಲೇ ಕೊಟ್ಟಿದ್ದಾರೆ. ಅದನ್ನೇನು ವಾಪಸ್ ಕೊಡೋ ಅವಶ್ಯಕತೆ ಇಲ್ವಂತೆ. ಸೊ ಅದನ್ನು ಕೂಡ ನಮ್ಮ ಹತ್ರನೇ ಇಟ್ಕೊಂಡು ಇಲ್ಲ ಹೇಗೆ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ, ಅದಾದಮೇಲೆ ಪ್ರೋಗ್ರೆಸ್ ಕಾರ್ಡು, ನಾವು ಓದೋ ಟೈಮಲ್ಲಿ ಪ್ರೋಗ್ರೆಸ್ ಕಾರ್ಡು ಅಂತ ಹೇಳಿದ್ರೆ ಬರೀ ಒಂದೇ ಒಂದು ಶೀಟ್ ಇರ್ತಾಯಿತ್ತು. ಬಟ್ ಇದು ನೋಡಿದ್ರೆ ಇವರು ಪ್ರೋಗ್ರೆಸ್ ಕಾರ್ಡು ಅದು ಪ್ರಿ ಕೆ ಜಿಗೇ ಫೈಲ್ ಥರ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಮಾರ್ಕ್ಸ್ ಏನು ಮೆನ್ಷನ್ ಮಾಡಿಲ್ಲ, ಬರೀ ಗ್ರೇಡ್ ಮಾತ್ರ ಹಾಕಿದ್ದಾರೆ. ಸೊ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಹೊರಟಿದ್ದಾಯಿತು. ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಹೊರಟಿದ್ದೀವಿ. ಸೊ ಹೊರಟೋಕ್ಕೂ ಮುಂಚೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಫುಲ್ ವಿಡಿಯೋನ ನೋಡಿ ನೀವು. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಹಾಗೆ ನನ್ನ ಮಗ ಮಾತ್ರ ಬಸ್ಸಲ್ಲಿ ಫುಲ್ಲು ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವ್ನು ಕೂತ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಫುಲ್ಲು ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಲ್ ಹತ್ರ ಕೂತಿದ್ರಿಂದ ಅದು ವೀಲ್ ಶೇಪ್ ಇತ್ತು, ಅದರಿಂದ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆಟ ಆಡೋಂಗಾಯಿತು. ಬಟ್ ಫುಲ್ ಆ ಕಡೆ ಹೋಗ್ತೀನಿ, ಮಧ್ಯದಲ್ಲಿ ಓಡಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಹಾಗೂ ಹೀಗೂ ಸಮಾಧಾನ ಮಾಡಿಕೊಂಡು ಕೂರಿಸ್ಕೊಂಡು ಬಂದ್ವಿ. ಹಾಗೆ ಮಲ್ಕೊಂಡ ಒಂದು ಸ್ವಲ್ಪ ಹೊತ್ತು. ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ 6:30 ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಗೇನೋ ರೀಚ್ ಆಗೋದಾದ್ವಿ. ಬಟ್ ಅಲ್ಲಿಂದ ಮನೆ ರೀಚ್ ಆಗೋದು ಅಲ್ಲೇ ಒಂದು 3/4 ಅವರ್ ಆಗೋಯಿತು ಅಂತಲೇ ಹೇಳ್ಬೋದು ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ. ಸೊ ಸಿಟಿ ಬಸ್ಸೊಳಗಡೆ ಹತ್ಕೊಂಡು ಹೊರಟಿದ್ದಾಯಿತು. ಹಬ್ಬದ ಟೈಮ್ ಆಗಿರೋದ್ರಿಂದ ಬಸ್ಸು ಕೂಡ ಹಾಗೆ ರಶ್ ಇತ್ತು. ಮೈಸೂರಿಂದ ಬರಬೇಕಾದ್ರೂ ಬಸ್ಸು ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1 ಅವರ್ ಜರ್ನಿ ಮುಗಿಸ್ಕೊಂಡು ದಾರಿಲಿ ಹಾಗೆ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪು ಸಿಕ್ತು. ಅದನ್ನು ತೊಗೊಂಡು ಹಬ್ಬಕ್ಕೆ ತಯಾರಿ ಮಾಡೋಣ ಅಂತ ಮನೆಗೆ ಹೊರಟ್ವಿ. ಆಲ್ಮೋಸ್ಟು 7:45 ಆಗೋಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಅದಾದಮೇಲೆ ನನ್ನ ಮಗಳು ಲಾಲಿಪಾಪ್ ಬೇಕು ಅಂತ ಹೇಳಿ ಹಠ ಮಾಡಿ ಹೋಗಿ ತೊಗೊಂಡು ಬಂದರು. ಹಾಗೆಯೇ ತೊಗೊಂಡು ಬಂದಾದಮೇಲೆ ಮೇಲ್ಗಡೆ ಹೊರಟ್ವಿ. ಅದಾದಮೇಲೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ಮೋರಿ ಎಂದು. ಅದರ ಹೆಸರು ಹನಿ ಅಂತ ಹೇಳಿ. ನಾವು ಹೋಗ್ತಿದ್ದಂಗೆ ತುಂಬ ಇದು ಮಾಡ್ತಾಯಿತ್ತು. ಏಕೆಂತಂದರೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾವು ಅದಕ್ಕೆ ಸಿಕ್ಕಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡ್ತಾಯಿತ್ತು ಅಂತ ಹೇಳಿ. ಫಸ್ಟು ನಮ್ಮಮ್ಮ ಹತ್ರ ಹೋಗಿದ್ದು, ನಮ್ಮಮ್ಮ ಸಮಾಧಾನ ಮಾಡಿದ್ರು. ಅದಾದಮೇಲೆ ನನ್ನ ಹತ್ರ ಬಂದಾಗಂತೂ ಸಿಕ್ಕಾಪಟ್ಟೆ ಎಗರ್ತಾ ಇದ್ಲು ಅಂತಲೇ ಹೇಳ್ಬೋದು. ಕೊಡಪ್ಪ ರಿಮೋಟು. ಇದು ತಾತಂಗೆ ಕೊಡು, ಇದು ತಾತಂಗೆ ಕೊಡು. ಇದು ನೀನು ನೋ, ನಾಟ್ ದಟ್ ಒನ್. ಇದು ನಿನಗೆ ಅಲ್ಲಪ್ಪ, ಅದು ನಿನಗೆ. ಇದು ತಾತ ಕೊಡು. ಇದು ಕೊಡು. ಇದು ನೋ, ಇಲ್ಲಿ ನೋಡಿ. ಏನಿದೆ? ಅಪ್ಪ ಬಂದ್ರಾ ನೋಡಿ, ಅಪ್ಪ ಬಂದ್ರಾ? ಆಯಿತು, ಕೊಡಪ್ಪ ರಿಮೋಟ್ ಕೊಡಪ್ಪ. ಕೊಡಲ್ವಾ?
ರಿಮೋಟ್ ಕೊಡಿ ಆಯಿತು. ತುಂಬ ದಿನ ಆದಮೇಲೆ ಹನಿ ನೋಡ್ತಾ ಇರೋದ್ರಿಂದ ನಾವೆಲ್ಲೇ ಹೋದರೂ ಹಿಂದೆ ಹಿಂದೆ ಓಡಾಡ್ತಾನೆ ಇದ್ಲು. ಆಲ್ಮೋಸ್ಟು 8 ಗಂಟೆ ಆಗಿರೋದ್ರಿಂದ ಈಗ ಅರ್ಜೆಂಟಾಗಿ ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಅವ್ರಿಗೂ ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹಾರ್ಲಿಕ್ಸ್ನ ಮಾಡಿಕೊಟ್ಟಿದ್ದಾಯಿತು. ಅದಾದಮೇಲೆ ಬೇಗ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಅನ್ನ ಮಜ್ಜಿಗೆ ಸಾರು ಮಾಡಬೇಕು ಅಂತ ಅಮ್ಮ ರೆಡಿ ಮಾಡ್ಕೊಳ್ತಾಯಿದ್ರು. ಅಮ್ಮ ಮಜ್ಜಿಗೆ ಸಾರು ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ರು. ಮೊಸರನ್ನ ಈ ರೀತಿಯಾಗಿ ಕಟ್ಬಿಟ್ಟು ಅಷ್ಟರಲ್ಲಿ ಅನ್ನನ ಕೂಡ ಇಟ್ಟಿದ್ರು. ಅನ್ನ ಕೂಡ ರೆಡಿ ಆಗ್ತಾಯಿತ್ತು. ಹಾಗೆಯೇ ಮಜ್ಜಿಗೆ ಸಾರು ಮಾಡೋದಕ್ಕೋಸ್ಕರ ಇಲ್ಲಿ ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಹಾಗೆ ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಅದಾದಮೇಲೆ ಈ ಮೊಸರು ಏನಿತ್ತು ಅದನ್ನು ಕಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ರೀತಿಯಾಗಿ ಮಜ್ಜಿಗೆನ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಉಪ್ಪನ್ನ ಹಾಕ್ಕೊಳ್ಬೋದು. ಅದಾದಮೇಲೆ ವಿಡಿಯೋ ಕಾಲ್ ಮಾಡಿದಾಗಲೆಲ್ಲ ನನ್ನ ಮಗ ಫಿಶ್ಶು ಅಂತಲೇ ಕೇಳ್ತಾನೆ ಇದ್ದ. ಬಂದಾಗಿಂದ ಫಿಶ್ ಹತ್ರನೇ ಇದ್ದ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ರೀತಿ ಡಾಲ್ನ ತೆಗೆಸ್ಕೊಂಡು ಅದರ ಮೇಲೆ ಕೊಂಡಾಡಿಕೊಂಡು ಆಟ ಆಡ್ತಾಯಿದ್ರು. ಅಮ್ಮ ಬೆಳಗ್ಗೆ ಬಂದಿದ್ದರಿಂದ ಬೆಳಗ್ಗೆ ಬರಬೇಕಾದ್ರೆ ಟೊಮೆಟೊ ಬಾತನ್ನ ಮಾಡಿಟ್ಟಿದ್ರು. ನಾನು ಅದನ್ನು ಒಂದು ಸ್ವಲ್ಪ ತಿಂದ್ಬಿಟ್ಟು ಅನ್ನ ಮಜ್ಜಿಗೆನ ಊಟ ಮಾಡಿಕೊಂಡು ಮಲ್ಕೊಳ್ಳೋ ಟೈಮ್ ಆಗಿತ್ತು, ಮಲ್ಕೊಂಡಿದ್ವಿ. ನನ್ನ ತಮ್ಮ ಬಂದ, ಲೇಟಾಗಿ ಬಂದಿದ್ದ, ಎಲ್ಲರೂ ಮಲಗಿದ್ರು. ನನ್ನ ತಮ್ಮ ಬಂದು ಅವನು ಊಟ ಮಾಡಿಕೊಂಡು ಲೇಟಾಗಿ ಹೋಗಿದ್ದು 1:30 ಆ ಟೈಮಲ್ಲಿ ಬಂದಿದ್ದ ಅವನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.